ಅಬ್ದುಲ್ ವಜೀರ್ ಜಾನ್, ನಾನು ಕಾಂಗ್ರೆಸ್ ಪಾರ್ಟಿ ಶ್ರವಣಬೆಳಗೊಳ ಕ್ಷೇತ್ರ, ಹಾಸನ ಜಿಲ್ಲೆ, ಚನ್ನರಾಯಪಟ್ಟಣ ತಾಲೂಕು, ನುಗ್ಗೇಹಳ್ಳಿ. ಇವತ್ತು ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಆಯ್ಕೆ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು 3 ವರ್ಷ ಯಾವ ರೀತಿ ರಾಜ್ಯ ಗ್ಯಾರಂಟಿಗಳ ಕೊಟ್ಟು ಜನರ ಮನಸ್ಸನ್ನು ಗೆದ್ದಿದ್ದಾರೋ ಅದೇ ರೀತಿ ಇವರು ಕೂಡ ನೂತನ ಮುಖ್ಯಮಂತ್ರಿಯಾಗಿ ಇವತ್ತು ಆಯ್ಕೆ ಆದ ಸಂದರ್ಭದಲ್ಲಿ ನಾನು ಹೇಳೋದು ಇಷ್ಟ ಇದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಯು ಟಿ ಖಾದರ್ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ಸಿದ್ದರಾಮಯ್ಯನವರು ಬದಲಾವಣೆ ಬಯಸ್ತೀರಾ ಸಿಎಂ ಆದಮೇಲೆ ಡಿ.ಕೆ. ಶಿವಕುಮಾರ್ ಕಡೆಯಿಂದ? ಸಿದ್ದರಾಮಯ್ಯ ಕಡೆಯಿಂದ ಏನು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನೋಕ್ಕಿಂತ ಮುಂಚೆ ನಾನು ಡಿ.ಕೆ. ಶಿವಕುಮಾರ್ಗೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಅನೇಕ ವರ್ಷಗಳಿಂದ ಏನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಹೆಸರು ಮಾಡಿದಾರೋ ಅದೇ ರೀತಿ ಕರ್ನಾಟಕದ ಜನತೆಗೆ, ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಈ ಗ್ಯಾರಂಟಿಗಳಲ್ಲದೆ ರೈತರ ಪರವಾಗಿ ಕೆಲಸಗಳನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಹಾಸನ ಜಿಲ್ಲೆ ಅಬ್ದುಲ್ ವಜೀರ್ ಜಾನ್ ಆಗಿ ನಾನು ಹೇಳೋದು, ಶ್ರವಣಬೆಳಗೊಳ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯದು 4 ಕೋಟಿ 90 ಲಕ್ಷ ಹಾಸ್ಪಿಟ್ಲ್ ಆಗಿದೆ, 19 ಕೋಟಿ ನೀರಾವರಿ, ಏತ ನೀರಾವರಿ ಆಗಿದೆ. ಹಾಗೂ ಈಗ ಶಾದಿ ಮಾಲ್ ಕೂಡ ಜಮೀರ್ ಅಹಮದ್ ಕಡೆಯಿಂದ ಅದನ್ನು ನಾವು ಚಾಮರಾಜಪೇಟೆಗೆ ಹೋಗಿ ಅವರ ಸಮ್ಮುಖದಲ್ಲಿ ಅಕ್ರಮ್ ಪಾಷಾ ಮಾತಾಡಿದ್ದೆ. ಜಮೀರ್ ಅಹಮದ್ ಕಡೆ ಶಾದಿ ಮಾಲ್ ಕೆಲಸ ಬಾಕಿ ಇದೆ, ಅದನ್ನು ಕೂಡ ಇವತ್ತು ಡಿ.ಕೆ. ಶಿವಕುಮಾರ್ ಅದನ್ನು ಪೂರ್ಣ ಮಾಡಿಕೊಟ್ರೆ ಇವತ್ತು ಅಲ್ಪಸಂಖ್ಯಾತರು ಯಾವುದೇ ಕಾರಣಕ್ಕೂ ಒಂದು ಓಟನ್ನು ಕೂಡ ಬೇರೆ ಪಕ್ಷದ ಹಾಕ್ದಂಗೆ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತೀವಿ. ಅದೇ ರೀತಿ ರಾಹುಲ್ ಗಾಂಧಿಯವ್ರನ್ನ ಪ್ರಧಾನಿ ಆಗಬೇಕು ಅನ್ನೋದೇ ನಮ್ಮ ಆಸೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಬಿಜೆಪಿ ಹೇಳ್ತೇವೆ ಅವಾಗ ಡಿ.ಕೆ. ಸಿಎಂ ಆಗಲ್ಲ, ರಾಹುಲ್ ಗಾಂಧಿ ಪ್ರಧಾನಿ ಆಗಲ್ಲ ಅಂತ. ಹೌದು, ಬಿಜೆಪಿ ಇವತ್ತು ಜನರ ಆಶೀರ್ವಾದದಿಂದ 136 ಸೀಟು ಕಾಂಗ್ರೆಸ್ ಗೆದ್ದಿದೆ. ಅದನ್ನು ನಾವು ಹೆಮ್ಮೆಯಿಂದ, ನಾವು ಕರ್ನಾಟಕದವ್ರು ಹೆಮ್ಮೆಯಿಂದ ಹೇಳ್ಕೊತೀವಿ. ಏನಂತ, ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅಣ್ಣ ತಮ್ಮದಿರಿದ್ದಾರೆ ಥರ ಇವತ್ತು ಯಾವ ಥರ ಸರ್ಕಾರಗಳನ್ನು ರಚಿಸಿ ಇವತ್ತು ಏನು ದಾಖಲೆ ಸೃಷ್ಟಿ ಮಾಡಿದ್ದಾರೆ, ಅದೇ ರೀತಿ ರಾಹುಲ್ ಗಾಂಧಿ ಕೂಡ ಅವರ ಮೊಮ್ಮಗ ಇಂದಿರಾ ಗಾಂಧಿ ಮೊಮ್ಮಗ ಅವರು ಕೂಡ ಪ್ರಧಾನಿ ಆಗೇ ಆಗ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ಇವತ್ತು ಈ ಕಾಂಗ್ರೆಸ್ ಹಬ್ಬ ಅಂತ ನಾನು ಹೇಳ್ತಾ ಇದ್ದೀನಿ. ಅಂದರೆ ಮುಖ್ಯಮಂತ್ರಿಗಳು ಆದಂಥ ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.